ಝೀರೋ ಟು ಹೀರೋ. ಹೀರೋ ಅಂದರೆ ಮೂವಿ ಹೀರೋ ಅಲ್ಲ. ಲೈಫಲ್ಲಿ ಎಲ್ಲರಿಗೂ ಒಂದು ಹೀರೋ ಆಗಬೇಕು ಅಂತ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ, ನಾವು ಒಂದು 4 ಜನಕ್ಕೆ ರೋಲ್ ಮಾಡೆಲ್ ಆಗಬೇಕು ಅಂತ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಇರುತ್ತೆ. ಬಟ್ ಹೆಂಗೆ ಮಾಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು? ನಾವು ಡೈಲಿ ಏನೇನು ಕೆಲಸ ಮಾಡಿ ನಮ್ಮ ಒಂದು ಹೀರೋ ಅನ್ನೋ ಒಂದು ಅಚೀವ್ಮೆಂಟ್ನ ನಾವು ಸಾಧಿಸ್ಕೊಬೋದು. ಇದೆಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಝೀರೋ ಟು ಹೀರೋ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಬ್ಬ ವ್ಯಕ್ತಿ ಒಂದು ಲೈಫಲ್ಲಿ ಒಬ್ಬರು 4 ಜನಕ್ಕೆ ರೋಲ್ ಮಾಡೆಲ್ ಆಗಬೇಕು ಅಥವಾ ಹೀರೋ ಆಗಬೇಕು, ಅಥವಾ ಲೈಫಲ್ಲಿ ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಡೆವಲಪ್ ಆಗಬೇಕು, ಒಂದು ಸ್ವಲ್ಪ ಲೈಫಲ್ಲಿ ದುಡ್ಡು ಮಾಡಬೇಕು, ಈ ಎಲ್ಲ ಡೌಟ್ಗಳು ನಮಗಿರುತ್ತೆ. ಹೆಂಗೆ ಮಾಡೋದು, ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಈ ಏನೇನು ಮಾಡಿದ್ರೆ ನಾವು ಇದನ್ನೆಲ್ಲ ಅಚೀವ್ ಮಾಡ್ಬೋದು ಅಂತ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಮೇಯ್ನು ನಮ್ಮ ಮೈಂಡ್ನ ಕಾಮಾಗಿ ಇಟ್ಕೊಬೇಕಾಗುತ್ತೆ. ಸೊ ನಮ್ಮ ಮೈಂಡ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ಫಿಟ್ನೆಸ್ನ ಹೆಂಗೆ ಮೇಂಟೈನ್ ಮಾಡಬೇಕು, ನಾವು ಒಂದು ಲೈಫಲ್ಲಿ ಇಂಪ್ರೂವ್ ಆಗಬೇಕು ಅಂದರೆ ನಾನಾ ರೀತಿ ಲರ್ನಿಂಗ್ಗಳನ್ನ ಮಾಡಬೇಕಾಗುತ್ತೆ. ಅಂದರೆ ಬುಕ್ಸ್ ಓದಬೇಕಾಗುತ್ತೆ, ಸ್ವಲ್ಪ ವಿಡಿಯೋಸ್ಗಳನ್ನ ನೋಡಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅಂದರೆ ಫಿಟ್ನೆಸ್ ಬಗ್ಗೆ ಆಗ್ಬೋದು, ಒಂದು ಮೈಂಡ್ ಕಂಟ್ರೋಲಿಂಗ್ ಬಗ್ಗೆ ಆಗ್ಬೋದು, ಅಥವಾ ಒಂದು ಲೈಫಲ್ಲಿ ದುಡ್ಡನ್ನ ಹೆಂಗೆ ಮಾಡ್ಬೋದು ಅನ್ನೋದಾಗ್ಬೋದು. ಈ ಎಲ್ಲ ರೀತಿಯ ಒಂದು ಡೀಟೇಲ್ಸ್ನ ನಾವು ರಿಸರ್ಚ್ ಮಾಡಿ ಅದನ್ನು ನಾವು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ನಾವು ಕನ್ಸಿಸ್ಟೆಂಟಾಗಿ ನಾವು ಇದನ್ನೆಲ್ಲ ಮಾಡ್ಕೊತಾ ಬಂದರೆ 100% ನಾವು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡ್ಬೋದು. ಬಟ್ ನಮ್ಮ ಡೈಲಿ ಕೆಲಸದಲ್ಲಿ ನಾವು ಬ್ಯುಸಿಯಾಗಿರೋದ್ರಿಂದ ಇವೆಲ್ಲದ್ರ ಬಗ್ಗೆ ನಾವು ಟೈಮ್ ಕೊಡೋದಕ್ಕಾಗ್ತಾ ಇರಲ್ಲ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇರಲ್ಲ. ಯಾವುದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಆಮೇಲೆ ಒಂದು ಡೈಲಿ ನಾವು ಹೆಂಗೆ ಟೈಮ್ ಟೇಬಲ್ನ ಸೆಟ್ ಮಾಡ್ಕೋಬೇಕು, ಎಲ್ಲ ಡೌಟು ನಿಮಗೂ ಇರುತ್ತೆ, ನನಗೂ ಇರುತ್ತೆ. ಸೊ ಇದನ್ನೆಲ್ಲ ಹೇಳೋದು ತುಂಬ ಈಸಿ, ಬಟ್ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಕಷ್ಟ ಆಗಿರೋ ವಿಷಯ. ಸೊ ನಾನೇನು ಮಾಡ್ತೀನಿ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಎಲ್ಲ ವಿಷಯಗಳನ್ನ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ನಾನು ಹೆಂಗೆ ನನ್ನ ಲೈಫಲ್ಲಿ ಯಾವುದ್ರ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಯಾವುದ್ರ ಬಗ್ಗೆ ಲರ್ನಿಂಗ್ ಮಾಡ್ಕೊತೀನಿ, ಯಾವ್ಯಾವ ವಿಡಿಯೋಸ್ ನೋಡ್ತೀನಿ, ಯಾವ ಬುಕ್ಸ್ ಓದ್ತೀನಿ, ನನ್ನ ಫಿಟ್ನೆಸ್ನ ಹೆಂಗೆ ಮೇಂಟೈನ್ ಮಾಡ್ಕೊತೀನಿ, ಅಥವಾ ಒಂದು ಸ್ಕಿನ್ ಕೇರ್ ಆಗ್ಬೋದು, ಈ ಎಲ್ಲ ರೀತಿಯ ಒಂದು ಡೀಟೇಲ್ಸು ನಿಮಗೂ ಗೊತ್ತಾಗುತ್ತೆ. ಆಮೇಲೆ ನಾನು ಒಂದು ದುಡ್ಡನ್ನ ಅರ್ನ್ ಮಾಡಬೇಕು ಅಂದರೆ ಯಾವ ಫೀಲ್ಡ್ನ ನಾನು ಚೂಸ್ ಮಾಡ್ಕೊತೀನಿ, ಸೊ ಅದರಲ್ಲಿ ನಾವು ಹೆಂಗೆ ದುಡ್ಡು ಮಾಡ್ಬೋದು, ಓವರಾಲ್ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಸೀರೀಸ್ ಅಂತ ಹೇಳ್ಬೋದು. ಸೊ ಅದೇನೇ ಝೀರೋ ಟು ಹೀರೋ ಅಂತ. ನಿಮ್ಗೇನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಫಾಲೋ ಮಾಡಿದ್ರೆ ನಾನು ನಿಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಸೊ ನೀವು ಅದನ್ನು ಫಾಲೋ ಮಾಡಿಕೊಂಡು ನೀವು ನಿಮ್ಮ ಲೈಫಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಝೀರೋ ಟು ಹೀರೋ ಖಂಡಿತ ಆಗ್ಬೋದು, 100% ಆಗ್ಬೋದು. ಸೊ ಇವಾಗ ನಾನು ನಿಮಗೆ ಕ್ಲಿಯರಾಗಿ ಇದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನಿಮಗೂ ಆಲ್ರೆಡಿ ಗೊತ್ತಿರುತ್ತೆ ನಾನು ಏನೇನು ಮಾಡಿದ್ರೆ ನನ್ನ ಲೈಫಲ್ಲಿ ಅಚೀವ್ ಮಾಡ್ಬೋದು ಅಂತ. ಆದರೆ ಒಂದೊಂದು ಸತಿ ಏನಾಗುತ್ತೆ, ನಮ್ಮ ಲೈಫಲ್ಲಿರೋ ನಮ್ಮ ಬ್ಯುಸಿ ಸ್ಕೆಡ್ಯೂಲಿಂದ ಆಗ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಇಶ್ಯೂಸಿಂದ ಆಗ್ಬೋದು, ಇನ್ನು ಬೇರೆ ಬೇರೆ ಕಾರಣಗಳಿಂದ ನಾವು ಯಾವುದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗ್ತಾ ಇರಲ್ಲ. ಸೊ ನಾವು ಇದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ಲೈಫಲ್ಲಿ ಎಲ್ಲರಿಗೂ ಕಷ್ಟ ಇರುತ್ತೆ. ಕಷ್ಟ ಯಾರಿಗೂ ಇಲ್ದಲೇ ಇಲ್ಲ ಅನ್ನೋದು ಸಾಧ್ಯನೇ ಇಲ್ಲ. ಸೊ ಅವನು ಒಂದು ಅಂಬಾನಿ ಆಗ್ಬೋದು ಅಥವಾ ಒಬ್ಬ ನಾರ್ಮಲ್ ಡೈಲಿ ಲೇಬರ್ ಆಗ್ಬೋದು, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ ಅದು ಕಷ್ಟ ಇರಲಿ, ಅದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋಣ. ಬಟ್ ನಮ್ಮ ಇಂಪ್ರೂವ್ಮೆಂಟ್ ನಾವು ಮಾಡಿಕೊಂಡ್ರೆ ಮಾತ್ರ ಇದನ್ನೆಲ್ಲ ನಾವು ನಿಧಾನಕ್ಕೆ ಯೋಚನೆ ಮಾಡಿ ಯಾವ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ನು ಅನ್ನೋದನ್ನು ನಾವು ತಿಳ್ಕೊಬೋದು. ಸೊ ಅದಕ್ಕೆ ನಾವು ಸ್ವಲ್ಪ ಇದನ್ನೆಲ್ಲ ನಾವು ಸೈಡ್ಗಿಟ್ಟು ನಮ್ಮ ಮೈಂಡ್ ಬಗ್ಗೆ, ನಮ್ಮ ಬಾಡಿ ಬಗ್ಗೆ ನಾವು ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕೆಂದರೆ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ನಿಮ್ಮ ಮೈಂಡ್ ಮತ್ತು ನಿಮ್ಮ ಬಾಡಿ ನಿಮ್ಮ ಮಾತು ಕೇಳಬೇಕು. ಸೊ ಆವಾಗ ಮಾತ್ರ ನೀವು ಏನೇ ಒಂದು ಕೆಲಸನ ನೀಟಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ಮಾಡಿ ಅದರಿಂದ ಅಚೀವ್ಮೆಂಟ್ನ ಪಡ್ಕೊಳಕ್ಕಾಗುತ್ತೆ. ಸೊ ನಾವು ಇವಾಗ ಮೈಂಡ್ನ ಹೆಂಗೆ ಕಂಟ್ರೋಲ್ ಮಾಡೋದು, ಸೊ ಒಂದು ಬಾಡಿನ ಫಿಟ್ನೆಸ್ಸಲ್ಲಿ ಹೆಂಗೆ ಮೇಂಟೈನ್ ಮಾಡೋದು, ಸೊ ಇದೆಲ್ಲ ನಮಗೆ ಡೌಟ್ಸ್ ಇದ್ದೇ ಇರುತ್ತೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಬಗ್ಗೆ ಮಾತಾಡೋಣ ಅಂದರೆ ಒಂದು ಮೈಂಡ್ನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಒಂದು ಸ್ವಲ್ಪ ವಿಡಿಯೋಗಳನ್ನ ನೋಡಿ ತಿಳ್ಕೊಳೋಣ. ನಾನು ನಿಮಗೆ ಆ ಯೂಟ್ಯೂಬ್ ಚಾನಲಲ್ಲಿ ಯಾವ ವಿಡಿಯೋಗಳನ್ನ ನೀವು ನೋಡಬೇಕು
ಅದರಿಂದ ಹೆಂಗೆ ನಾವು ಒಂದು ಮೆಡಿಟೇಷನ್ ಆಗ್ಬೋದು, ಒಂದು ಕಾನ್ಸಂಟ್ರೇಷನ್ ಆಗ್ಬೋದು, ಇಂಪ್ರೂವ್ಮೆಂಟ್ ಮಾಡ್ಕೊಬೋದು, ಅಥವಾ ಒಂದು ಯಾವುದೇ ಒಂದು ಸಬ್ಜೆಕ್ಟ್ನ ಹೆಂಗೆ ನಾವು ಕಲ್ತ್ಕೋಬೋದು, ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಏನು ಅಂದರೆ ಒಂದು ಫಿಟ್ನೆಸ್ನ ಹೆಂಗೆ ಮೇಂಟೈನ್ ಮಾಡಬೇಕು. ಸೊ ಡೈಲಿ ಯಾವ ರೀತಿ ನಾವು ಸಿಂಪಲ್ಲಾಗಿ ನಮಗೆ ಟೈಮ್ ಸಿಕ್ಕಿದಾಗ ಹೆಂಗೆ ವರ್ಕೌಟ್ ಮಾಡಬೇಕು, ಸೊ ಇದನ್ನು ನಾವೆಲ್ಲ ತಿಳ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮೈಂಡ್ ಕಂಟ್ರೋಲ್ ಮತ್ತು ಫಿಟ್ನೆಸ್ ಬಗ್ಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮೀಟ್ ಮಾಡ್ಬೋದು.